ಬೆಳಗ್ಗೆ ಅದು ಎಲ್ಲಿ ರೆಡಿ ಆಕತ್ತಾರ ಅನ್ನಕತ್ತಿರಲ್ಲ ಆ ಕೈ ನೋಡ್ರಿ ಹೆಂಗೆ ಮಾಡಿ ಸಿಂಧೂರಿಸ್ಕೊಳ್ಳುವಾಗ. ಸೊ ಹಾಯ್, ನಮಸ್ಕಾರ ರೀ. ನಾನು ನಿಮ್ಮ ಜೊತೆ ಇವತ್ತು ಸೊ ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು ವ್ಲಾಗ್ಸ್. ಇವತ್ತು ಸ್ಪೆಷಲ್ ವ್ಲಾಗ ಹಿಂಗೆ ಮಾಡೋಣ ಅಂಥೇಳಿ ಹೊಸ ಪ್ರಯತ್ನ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡ್ಬೇಕು. ಅವಾಗ ನಾನು ನಿಮ್ಮ ಕಣ್ಮುಂದೆ ಬರ್ತಾನೆ, ಇಲ್ಲ ಅಂದ್ರೆ ನನ್ನ ವಾಯ್ಸ್ ಬರ್ತದೆ. ಸೊ ಮೊದಲಿಂದ ಬೇರೆ ಮೆಥಡ್ ಇತ್ತು, ಈ ಸಾರಿ ಒಂದು ಹೊಸ ಪ್ರಯತ್ನ ಮಾಡೋಣ ಅಂಥೇಳಿ ಟ್ರೈ ಮಾಡೇನ್ರಿ. ನನ್ನ ಮಗ ನೋಡ್ರಿ ಇದು ಏನು ಹೇಳಕತ್ತಾನ, ಭಾಳ ಸೊರ್ಗ್ಯಾನ್ರಿ ಈ ಸಾರಿ. ಸೊ ಒಳಗಡೆ ಪಲ್ಯ ಆಗಕತ್ತತ್ರಿ, ಮತ್ತು ಒಂದು ಕಡೆ ಏನು ಅಂತಂದ್ರೆ ಉಪ್ಪಿಟ್ಟು ಆತತ್ರಿ ಧ್ರುವಂದ. ಮತ್ತೇನಂದ್ರೆ ಸಾಸಿವೆ ಜೀರಿಗೆ ಡಬ್ಬಿ ಎಲ್ಲ ಗ್ಯಾಸ್ ಕಟ್ಟಿಗೆ ಒಮ್ಮೆ ಬಿಟ್ಟಿರ್ತೈತಿ. ಬೆಳಿಗ್ಗೆ ಎತ್ಕೊಳ್ಳಿ ಹಿಂಗೆ ನೋಡ್ರಿ ಗ್ಯಾಸ್ ಕಟ್ಟಿ ಯಾವಾಗಲೂ ನಮ್ದು. ಸೊ ಬದ್ನಿಕಾಯಿ ಹಚ್ಚಿಟ್ಟೇನಿ, ಬದ್ನಿಕಾಯಿನ ಈಸಿ ಪಲ್ಯ. ನೀವು ಗೊತ್ತಾಗೈತಿ ಈಗ ನಾ ರೆಡಿ ಆಗಿಬಿಟ್ಟೇನೆ ಅಂಥೇಳಿ. ರೆಡಿ ಆಗಿದ್ದು ನೋಡೇ ಬಿಟ್ರಿ ನೀವು. ಯಾಕಂದ್ರೆ ಸ್ವಲ್ಪ ಹೊರಗಡೆ ಹೋಗೋದು ಬಂದೈತಿ, ಎದಕ್ಕಂತ ನಾನು ಹೇಳ್ತೇನೆ ಈಗ ನಿಮ್ಮ ಮುಂದೆ ಡೈರೆಕ್ಟಾಗಿ ಬಂದೆ. ಸೊ ಅಲ್ಲಿ ತನಕ ಬಟ್ಟೆ ಒಣಗಿ ಹಾಕ್ಕೊಳ್ಳೋದು ಅದು ಇದು ಎಲ್ಲ ಕೆಲಸ ನಡೆದೈತ್ರಿ. ನನ್ನ ಮಗ ಎದ್ದಾನ ನೋಡ್ರಿ, ಭಾಳ ಸ್ವರ್ಗೇನಲ್ರಿ ಧ್ರುವ. ಇನ್ನು ಈ ಸೀರೆ ನಾನು ಪಾಂಡುರಂಗಿ ಒಳಗೆ ಅಂದ್ರೆ ಸೌದತ್ತೆ ತೊಗೊಂಡಿದ್ದೆ. ಬ್ಲೌಸ್ ಇಲ್ಲೇ ವರ್ಕ್ ಮಾಡ್ಸೇನಿ. ಇದ್ರ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಮ್ಯಾಚ್ ಆಕೈತಿಲ್ಲೋ ಅಂತ ಅಂದ್ಕೊಂಡಿದ್ದೆ. ಹೆಂಗೈತೆ ಹೇಳ್ರಿ. ಸೊ ಹಾಯ್, ಹಲೋ, ನಮಸ್ಕಾರ ರೀ. ನಾನು ನಿಮ್ಮ ಜೊತೆ ಇವತ್ತು ಈ ರೀತಿಯಾಗಿ ವ್ಲಾಗ್ ಮಾಡ್ತೀನಿ. ವೆಲ್ಕಮ್ ಟು ವಿಶಾಲಾಕ್ಷಿ ನವಲ್ಗೊಂದು. ಇವತ್ತು ರೆಡಿ ಆಗೇರಿ, ನೋಡಕತ್ತೀರಿ ನೀವು. ಭಾಳ ಏನು ರೆಡಿಯಾಗಿಲ್ಲ, ಒಂದು ಸ್ವಲ್ಪ ರೆಡಿ ಆಗೋಣ ಅಂತ ನಿಮ್ಮ ಜೊತೆನ. ಸೊ ಇವತ್ತಿದು ಸ್ವಲ್ಪ ಸ್ಪೆಷಲ್ ವ್ಲಾಗ, ಯಾಕಂದ್ರೆ ಭಾಳ ದಿನ ಆಗಿತ್ತ ನನಗೆಲ್ಲರೂ ಕೇಳತ್ತಿದ್ರು ಈ ರೀತಿಯಾಗಿನೂ ವ್ಲಾಗ್ ಮಾಡಿರಿ ಅಂಥೇಳಿ. ಮೊದಲೇ ನೋಡಿರಿ ನಾ ಹೆಂಗೆ ಕಾಣಕತ್ತೀನಿ ಅಂಥೇಳಿ. ನನ್ನ ಲುಕ್ ಹೆಂಗೈತಿ, ಸಾರಿ ಹೆಂಗೈತಿ. ಸೊ ಇನ್ನು ಈ ಬ್ಲೌಸ್ ನೋಡ್ರಿ ವರ್ಕ್, ಈ ಬ್ಲೌಸಿನ ವರ್ಕ್ ಅತಿ ದೊಡ್ಡದೈತಿ ಹೇಳ್ತೇನಂತ. ಸೊ ರೆಡಿ ಆಗೇನಿ ಅಂದರೆ ಎಲ್ಲೂ ಹೊಂಟಿದ್ದೇನೆ ಅಂದಂಗನ ಎಲ್ಲಿ ಹೊಂಟೇನಿ ಅಂತ ಹೇಳ್ತೇನಂತ ನಿಮ್ಗೆ. ಮೊದಲೊಂದು ಸ್ವಲ್ಪ ರೆಡಿ ಆಗೋಣಂತ. ನಾನು ಯೂಶ್ವಲಿ ಏನು ಜಾಸ್ತಿ ರೆಡಿ ಆಗಿದ್ವಿ. ಸೊ ಈಗ ನಾನು ಒಂದಿಷ್ಟ ಕಿಟ್ಟೈತಿ, ಇದ್ರಾಗ ಏನು ಜಾಸ್ತಿ ಇಲ್ಲ, ಬಟ್ ಒಂದಿಷ್ಟು ಬಿದ್ದಿ ಇದಕ್ಕಿಂತ ಜಾಸ್ತಿ ಅದಾವ, ಎಲ್ಲಿಟ್ಟೇನೆ ಸಿಗೋಲ್ದು ನಮ್ಗೆ. ಅಂದ್ರೆ ಮಗನ ಸಲ ತೆಗೆದು ಇಟ್ಬಿಟ್ಟಿರ್ತೀನಿ. ಸೊ ಇದು ಒಂದು ಬಿಂದಿ ಐತಿ ನೋಡ್ರಿ ಪ್ಯಾಕೆಟ್. ಇದು ಯಾಕೆ ಹಿಂಗೈತಿ ಅಂತಂದ್ರೆ ಏನಿದ್ರಾಗ ಹೊಸದೈತಿ ಅಂತ ಕೇಳಕತ್ತಿರ್ಬೇಕು. ಇದು ಭಾಳ ಅಂದ್ರೆ ಭಾಳ ಓಲ್ಡ್ ಐತಿ. ನಾನು ಡಿಗ್ರಿ ಇದ್ದೆ ಅವಾಗಿಂದ ಸಾರಿ ಡೇಕದು ಅಂತ ಹೇಳಿ ಕಲೆಕ್ಟ್ ಮಾಡಿದ್ದೆ. ನಾನು ಜಾಸ್ತಿ ಹಚ್ಚಿಲ್ರಿ ನಿಮ್ಗೆ, ಯಾಕಂದ್ರೆ ಸ್ಟೋನ್ ಇದ್ದು ಅಂದ್ರೆ ನಾನು ಹಚ್ಚಂಗಿಲ್ಲ. ಫ್ರೆಂಡ್ಸ್ ಎಲ್ಲ ತೊಗೊಳಕತ್ತಾರೆ ಅಂತ ತೊಗೊಂಡಿದ್ದೆ. ಸೊ ಹಾಗೆ ಇಟ್ಕೊಂಡಿದ್ದಾನೆ ನೆನಪಿಗೆ ಅಂತ ಹೇಳಿದೆ. ನೋಡಿದಾಗೊಮ್ಮೆ ನೆನಪಾಗ್ತದೆ ಅಂಥೇಳಿ. ಬಿಂದಿ ಕಲೆಕ್ಷನ್ ಅಂತೂ ಭಾಳ ಐತಿ, ಬಟ್ ಅವು ಸಿಗುವಲ್ಲೂ ಆಗ್ಯಾವ ನನಗೀಗ. ಇನ್ನು ನೋಡ್ರಿ ಏನೇನು ಇಟ್ಕೊಂಡೇನು ತೋರಿಸ್ತಾನೆ ನಿಮ್ಗೆ. ಇವು ಆ್ಯಕ್ಚುಲಿ ಇಷ್ಟೆಲ್ಲ ಇಟ್ಕೊಂಡೇನ್ರಿ ನಾ, ಬಟ್ ಯಾವುದೂ ಹಚ್ಚಂಗಿಲ್ಲ. ಅದು ಯಾಕೋ. ಸೊ ಭಾಳ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಏನಿಲ್ಲರಿ. ಒಂದು ಸಿಂಧೂರ ಹಚ್ಚೋಣ್ರಿ ಆಯ್ತು ರೀ. ಮತ್ತೇನಿಲ್ಲ, ಒಂದು ಸ್ವಲ್ಪ ಬೇಕಂದ್ರೆ ಪೌಡ್ರ್ ಹಚ್ತೇನಂತ. ಸ್ವಲ್ಪದು ಭಾಳಲ್ಲ. ನನಗೆ ಮೇಕಪ್ ಮಾಡ್ಕೊಳ್ಳೋದು ನನಗೆ ಅಷ್ಟೇ ಕಷ್ಟ ರೀ. ನನಗೆ ಬರೋದೂ ಇಲ್ಲ, ನನಗೆ ಅದ್ರದ್ದು ಕ್ರೇಜು ಕಡಿಮೆ ಐತಿ. ನಾನು ಕಾಲೇಜಿಗೆ ಹೊಂಟ್ರು ಇಷ್ಟ ಸಿಂಪಲ್ಲಾಗಿ ಹೋಗಿರ್ತೇನೆ, ಹಿಂಗೆ ರೆಡಿಯಾಗಿ ಹೋಗಿರ್ತೀನಿ. ಫಂಕ್ಷನಿಗೆ ಹೊಂಟ್ರು ಹಿಂಗೆ ರೆಡಿ ಆಗಿರ್ತೇನೆ. ನಾನು ಮೇಕಪ್ ಯಾವಾಗ ಮಾಡ್ಕೊಂಡಿದ್ದೆ ಲಾಸ್ಟ್ ಅಂದ್ರೆ ನಾನು ಕುಬಸ್ದಾಗ ನೋಡ್ರಿ ಮುಗೀತು. ನನ್ನ ರಿಸೆಪ್ಷನ್ ನಾನು ಕುಬ್ಸಾಗ್ಬಿಟ್ರೆ ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ. ಸೊ ಐ ಆಮ್ ರೆಡಿ ನಾವು. ಸೊ ಯಾವ ಫಂಕ್ಷನ್ ಒಳಗೆ ಇಟ್ಕೊಂಡಾರ ಫಂಕ್ಷನ್ನ ಯಾವ ರೀತಿ ಮಾಡಿದ್ರು, ಡಿಶಸ್ ಏನೇನು ಅದಾವು, ಮತ್ತು ಯಾರ್ಯಾರು ಬಂದಿದ್ರು, ಹೆಂಗೆ ಆಕಿ ರೆಡಿ ಆಗ್ಯಾಳ ಎಲ್ಲನೂ ತೋರಿಸ್ತೇನಂತ. ಸೊ ಲೆಟ್ ಅಸ್ ಗೋ ಫಾರ್ ದ ಬೇಬಿ ಶವರ್ ವಿತ್ ಮೀ. ಓಕೆ, ಸೊ ಇದೇ ಥರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೇನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ಇದೇ ಥರ ನಾನು ಹಿಂಗೆ ವ್ಲಾಗ್ ಮಾಡಬೇಕು ಅಂದರೆ ನಂಗೆ ಡೆಫಿನೆಟ್ಲಿ ಪ್ಲೀಸ್ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಹೆಂಗೆ ಕಾಣಕತ್ತಾನೆ. ಇನ್ನು ಈ ಬ್ಲೌಸ್ ಕತೆ ಹೇಳ್ಬೇಕಂತಂದ್ರೆ, ಈ ಸಾರಿ ತೊಗೊಂಡು ಆಲ್ಮೋಸ್ಟ್ 2 ವರ್ಷ ಆಗೈತಿ. ನಾವು ಒಂದು ಸರಿನೂ ಒಟ್ಟಿಲ್ಲ. ಬ್ಲೌಸ್ ಹೊಲಿಸಿನೂ ಅಷ್ಟು ವರ್ಷ, ನಾ 1 ವರ್ಷ ಆಯ್ತು. ಇದಕ್ಕೆ ಮ್ಯಾಚ್ ಆಕೈತಿ ಅಂತ ನನಗೆ ಅನ್ಸಕತ್ತಿಲ್ಲ. ನಿಮ್ಗೆ ಅನ್ಸಕತ್ತಿದ್ರೆ ನಂಗೆ ಕಮೆಂಟ್ ಮಾಡಿರಿ. ಎಲ್ಲರೂ ಹೇಳಕ್ಕೆ ಚಲೋ ಆಗಿತ್ತು ಅಂತ ಹೇಳಿ. ಬಟ್ ನೋಡ್ರಿ ಇದಕ್ಕೆ ಈ ಕಲರ್ ಈ ಸಾರಿ ಒಳಗೆ ಎಲ್ಲೂ ಇಲ್ಲ. ನನಗೆ ಹಿಂಗಾಗಿ ಯಾವ ಥರ ಅದನ್ನು ವರ್ಕ್ ಮಾಡಬೇಕಂತ ತಿಳಿಬಲ್ದಾಗಿತ್ತು. ಒಂದು ಫಂಕ್ಷನ್ ಇತ್ತು, ಅವಾಗ ನನಗೆ ಅರ್ಜೆಂಟ್ ಬೇಕಾಗಿತ್ತು ಈ ಸಾರಿ. ಹಿಂಗಾಗಿ ಏನು ಮಾಡಿಬಿಟ್ಟೆ ಅಂತಂದ್ರೆ ಯಾವುದಾರ ಒಂದು ಇದನ್ನು ಮಾಡಿಬಿಡ್ರಿ ಅಂತೇಳಿ, ಯೂಶ್ವಲಿ ಗ್ರೀನಿಗೆ ಪಿಂಕ್ ಕಾಂಬಿನೇಷನ್ ಹಾಕಿತ್ತಲ್ಲ ಅಂಥೇಳಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಕೊಟ್ಬಿಟ್ಟೆ. ನನಗೆ ಹ್ಯಾಂಡ್ ವರ್ಕ್ ಮಾಡಿಸೋದಿತ್ತು, ಟೈಮ್ ಇರ್ಲಾದ ಸಲುವಾಗಿ 2 ದಿನದಾಗ ಅಷ್ಟೇ ನೋಡ್ರಿ ಸ್ಟಿಚ್ಚು ಅವರ ಮಾಡಿಕೊಟ್ಟಿದ್ರು ನನಗೆ. ಹಿಂಗಾಗಿ ಏನು ಮಾಡಿ ಮಷಿನ್ ವರ್ಕ್ ಮಾಡಿಸ್ಬಿಡ್ರಿ. ಸೊ ನಿಮಗೆ ಹೆಂಗೆ ಅನ್ಸಾಕ್ತೈತಿ
ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ರೈನ್ ಡ್ರಾಪ್ ಬ್ಯಾಂಗಲ್ಸ್ ಈ ಸಾರಿಗಷ್ಟು ನಾ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸ್ ತೊಗೊಂಡೇನೇ ಇಲ್ಲ. ಸ್ವಲ್ಪ ಇವು ಡಾರ್ಕ್ ಅದಾವ, ಇದೊಂದು ಸ್ವಲ್ಪ ಲೈಟ್ ಐತೆ ಸಾರಿ ನೋಡ್ರಿ. ಆ್ಯಕ್ಚುಲಿ ಇದು ಈ ಬ್ಯಾಂಗಲ್ಸ್ ನಾನು ಭಾಳಷ್ಟು ಸಾರಿ ಮ್ಯಾಚ್ ಹಾಕೊಂಡು ತೊಗೊಂಡ್ಬಿಟ್ಟೇನಿ. ಈ ಸಾರಿ ಇರೋದು ಮರ್ಸ್ಬಿಟ್ಟೇನಿ ನಾನು. ನೆಕ್ಸ್ಟ್ ಟೈಮ್ ಜಾತ್ರೆ ಒಳಗೆ ತೊಗೋಬೇಕಂತ ಅಂದ್ಕೊಂಡೇನಿ. ನೋಡೋಣ ಸ್ಟಾರ್ಟ್ ಆಗ್ತಾವಲ್ರಿ ಜಾತ್ರೆಗಳಿಗೆ, ಸ್ಟಾರ್ಟ್ ತೊಗೊಂಡ್ಬಿಡ್ತೇನೆ. ಇನ್ನು ಅವ್ನು ಗೊತ್ತಾಗಿಲ್ಲ ಇವತ್ತು 12 ಗಂಟೆಗೆ ಎದ್ದೇನೆ ಅಂತೇಳಿ. ಆಮೇಲೆ ತಿಳ್ಕೊಂಡು ನಾನು ನಾರ್ಮಲ್ ಆಗಿ ಮಾರ್ನಿಂಗ್ ಎದ್ದೇನೆ ಅಂತೇಳಿ ಚಾ ಬಿಸ್ಕಿಟ ಕೇಳತ್ತಾನ. ಅವಾಗೆಲ್ಲ ನಷ್ಟ ಆಯ್ತು. ಈಗ ಅವ್ನು ಡ್ರೆಸ್ ಅಷ್ಟು ಚೇಂಜ್ ಮಾಡಬೇಕು ನಾನು. ಇಲ್ಲಪ್ಪ ಮಾಡೋಣ, ಫಂಕ್ಷನ್ಗೆ ಹೋಗೋಣ ಬರ್ತಿಲ್ಲ. ಇದು ಗೋವಾಕ್ಕೆ ಹೋಗೋದಲ್ಲ. ಸೊ ನೋಡ್ರಿ ಧ್ರುವನ್ ರೆಡಿ ಮಾಡಿದೆ ಅಂತೂ ಇಂತೂ. ಬಟ್ ನಾನು ತಲೆ ಬಚ್ಕೋತೀನಿ ಅಂತ ಕಾಡಕತ್ತ ನನಗೆ. ಸೊ ಭಾಳ ಅಂದ್ರೆ ಭಾಳ ನೆಟ್ಕಟ್ಟದಾನ. ನಾನು ಫಂಕ್ಷನ್ಗೆ ಹೋಗೋದ್ರಾಗದೇನ ಅವ್ನು ಗೋವಾಕ್ಕೆ ಹೋಗೋ ಮೂಡ್ನಾಗ ಅದಾನ. ಫೈನಲಿ ಅವ್ನು ರೆಡಿ ಆದ. ಇನ್ನು ಏನಪ್ಪ ಅಂತಂತಂದ್ರೆ ಇವ್ರು ಬರಬೇಕು, ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಷ್ಟೇ ನೋಡ್ರಿ. ಓಕೆ, ಇನ್ನು ಏನಪ್ಪ ಅಂತಂತಂದ್ರೆ ಫಂಕ್ಷನ್ ಯಾರ್ದು ಅನ್ನೋದು ನ್ಯೂ ಇಯರ್ ಲಾಗ್ ಒಳಗೆ ಜ್ಯೋತಿ ಅಂತ ಇದ್ರೆ ನೋಡಿರ್ಬೇಕು. ಅವತ್ತು ನನ್ನ ಶೇರ್ ಕೂಡ ಮಾಡ್ಕೊಂಡಿದ್ದೆ, ಶೀ ಇಸ್ ಪ್ರೆಗ್ನೆಂಟ್ ಅಂತ ಹೇಳಿ. ಅವರ ಬೇಬಿ ಶವರ್ ಐತಿ ಇವತ್ತು, ಅಲ್ಲಿಗೆ ಹೊಂಟಾನೆ. ಅವ್ರು ನಮ್ಮ ನೇಬರ್ ಸೊಸಿ, ನನ್ನ ಫ್ರೆಂಡು ಕೂಡ ಅವರ ಭಾಳ ಕ್ಲೋಸ್ ಅದೇವಿ. ಕ್ಲೋಸ್ ಅಂತಂದ್ರೆ ಅವ್ರು ಯಾವ ಫಂಕ್ಷನಿಗೂ ಬಿಡೋಂಗಿಲ್ಲ, ನಾವು ಎಲ್ಲಿಗೆ ಕರೆದ್ರೂ ಕೂಡ ಬಿಡೋಂಗಿಲ್ಲ, ಬಂದೇ ಬಿಟ್ಟಿರ್ತಾರೆ. ಸೊ ಅವ್ರ ಸೊಸೆದ ಇವತ್ತು ಅಲ್ಲಿಗೆ ಹೋಗೋಣ ಅಂತ. ಏನೇನು ಯಾವ ಫಂಕ್ಷನ್ ಒಳಗೆ ಇಟ್ಕೊಂಡಾರ, ಫಂಕ್ಷನ್ನ ಯಾವ ರೀತಿ ಮಾಡಿದ್ರು, ಡಿಶಸ್ ಏನೇನು ಅದಾವು, ಮತ್ತು ಯಾರ್ಯಾರು ಬಂದಿದ್ರು, ಹೆಂಗೆ ಆಕಿ ರೆಡಿ ಆಗ್ಯಾಳ ಎಲ್ಲನೂ ತೋರಿಸ್ತೇನಂತ. ಸೊ ಲೆಟ್ ಅಸ್ ಗೋ ಫಾರ್ ದ ಬೇಬಿ ಶವರ್ ವಿತ್ ಮೀ. ಓಕೆ, ಸೊ ಇದೇ ಥರ ಲಾಗ್ ಮಾಡೋಣ ಅಂತ ಅಂದ್ಕೊಂಡೇನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ಇದೇ ಥರ ನಾನು ಹಿಂಗೆ ಬ್ಲಾಗ್ ಮಾಡಬೇಕು ಅಂದರೆ ನಂಗೆ ಡೆಫಿನೆಟ್ಲಿ ಪ್ಲೀಸ್ 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 ಕಮೆಂಟ್ ಮಾಡಿ. ಸೊ ಇನ್ನು ಇವ ಚಾ ಬಿಸ್ಕಿಟ್ ತಿಂದ್ರಿ 12 ಗಂಟೆಗೆ ಎದ್ದಾನ್ರಿ. ಅದ್ರ ಲಕ್ಷಕ್ಕಿಲ್ಲ ಅವಂಗೆ, ಅವೇನು ತಿಳ್ಕೊಂಬಿಟ್ಟಾನಂದ್ರೆ ಹೇಳಿದ್ನಲ್ಲ ನಾನು. ಸೊ ಇನ್ನು ಅವ್ರ ಪಪ್ಪ ಅವಂಗೆ ಶೂಸ್ ತೆಗೆದು ಕೊಡ್ತಾರೆ. ಯಾರು ಅಂದ್ರೆ ಅವ್ರ ಅಣ್ಣನ ಶೂಸ್ ಇನ್ನೂ ಇಟ್ಕೊಂಡೇವಿ ನಾವು. ಎಷ್ಟು ಹಳೆ ಅದಾವ ಅಂದ್ರೆ ಅವ, ಬಟ್ ಅವು ಹೆಂಗದ ಹಂಗದ. ನಮ್ಮ ಭುವಿ ಆಟನ ಕಡಿಮೆ ರೀ. ಅವ್ನಿಗೊಂದು ಫುಲ್ಲು ಖುಷಿ ಆಗೈತೆ, ಎಕ್ಸೈಟ್ಮೆಂಟ್ ಐತಿ. ಏನಂದ್ರೆ ನಂಗೆ ಶೂಸ್ ಕೊಡಕತ್ತಾರ ಅಂತ. ಅವ್ನಿಗೆ ಎಲ್ಲ ಅವ್ರ ಅಣ್ಣನೂ ಹಾಕಿದ್ದೀವಿ ರೀ ನಾವು. ವಾಚ್ ಅವ್ರ ಅಣ್ಣಂದು ಕೊಟ್ಟೇವಿ, ಸೈಕಲ್ ಅವ್ರ ಅಣ್ಣಂದು ಕೊಟ್ಟೇವಿ. ಅವ ಹ್ಯಾಪಿಲಿ ಅಕ್ಸೆಪ್ಟ್ ಮಾಡ್ತಾನೆ. ಅದು ನನಗೆ ಹೊಸದು ಬೇಕು ಅನ್ನಂಗಿಲ್ಲ. ಇನ್ನೂ ತಿಳುವಳಿಕೆ ಇಲ್ಲ ಏನು ಅವಂಗೆ ಅನ್ನಿಸುತ್ತೆ ಒಂದೊಂದು ಸಾರಿ ನನಗೆ. ಬಟ್ ಆದರೂ ಕೂಡ ಇದು ಇಲ್ಲ, ಅವನಿಗೆ ನೇಚರ್ ಇಲ್ಲ. ಅವ್ರ ಅಣ್ಣನಿಗೆ ಹೊಸ ವಾಚ್ ತೊಗೊಂಡ್ವಿ, ಅವ್ನಿಗೆ ತೊಗೊಳ್ಳಿಲ್ಲ. ಅವ್ರ ಅಣ್ಣಂದು ಅವನಿಗೆ ಕೊಟ್ವಿ, ಹ್ಯಾಪಿಲಿ ಅಕ್ಸೆಪ್ಟೆಡ್. ಒಟ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾನೆ ರೀ. ಇನ್ನು ನಾವು ಹೊಂಟ್ವಿ ರೀ ಫಂಕ್ಷನಿಗೆ. ಸಿಂಚೂಸ್ ಬಂದು ಬರತ್ತಾರೆ ನೋಡ್ರಿ. ನಮ್ಮ ಭುವನ್ ಬರೋಂಗಿಲ್ಲ ಇವತ್ತು. ಯಾಕೆ ಅಂತಂದ್ರೆ ಅವ್ನು ಹಿಂದಿ ಎಕ್ಸಾಮ್ ಐತಿ, ಅದ್ರ ಸಲುವಾಗಿ. ಇವತ್ತು ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಐತಿ. ನಾವೆಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಭಾಳ ಬ್ಯುಸಿ ಅದಾರ ನಮ್ಮ ಮನೆಯವ್ರು, ಹೋಗಂಗಿಲ್ಲ. ಅವತ್ತಿನ ದಿನಾನ ಇವ್ರು ಏನಪ್ಪ ಅಂತಂದ್ರೆ ಫಂಕ್ಷನ್ ಎಲ್ಲರೂ ರೆಂಡ್ರ ಬ್ಯಾಗ್ ಎಲ್ಲರೂ ನೋಡ್ರಿ, ಎಲ್ಲರೂ ಸೇಮ್ ಬಳಿ ಹಾಕೋದು. ನಾನು ಟ್ರೆಂಡ್ ಮಾಡಿದ್ದೆ. ಹಾಯ್ ಮಾಡಿ, ಹಾಯ್ ಪೂಜಾಕ್ಕೆ ಹಾಯ್ ಹಾಯ್. ಆರಾಮ್ ಬಿಡ್ರಿ, ನೀವು ಹಾಯ್ ಮಾಡಿರಿ. ಎಲ್ಲರೂ ಬಂದಾರ. ಜ್ಯೋತಿ ಎಷ್ಟು ಚಂದ ಕಾಣಕತ್ತಾಳ. ಜ್ಯೋತಿಕಿಂತ ಜ್ಯೋತಿಯರು ಅತ್ತಿ ಭಾಳ ಚಂದ ಕಾಣಕತ್ತಾರ. ಸೊ ಇದು ಶಿಜು ಅಂಥೇಳಿ ಅವ್ರ ಮನ್ಯಾಗ ಇರ್ತೈತೆ ರೀ. ಇದು ನಾಯಿ ಅವ್ರದ್ದು. ಹೆಂಗೆ ತೊಗೊಂಬಂದಾರ ನೋಡ್ರಿ, ಮಕ್ಕಳಂಗೆ ನೋಡ್ಕೊತಾರೆ ರೀ ಅದನ್ನು. ನಾವು ಎಲ್ಲರೂ ಕೂಡಿ ಇದು ಸ್ಟೇಜ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಡೆಕೋರೇಷನ್ ಭಾಳ ಚಂದ ಮಾಡಿದ್ರು. ಬಟ್ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಮಾತ್ರ ಟೈಮ್ ಸಿಗಲೇ ಇಲ್ಲ. ಅಂದರೆ ಸ್ಟೇಜ್ ಮೇಲಿಂದೆಲ್ಲ ಆಮೇಲೆ ಮಾಡ್ಕೊಳ್ಳೋನು ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ ನನಗೆ. ಸೊ ನೋಡ್ರಿ ಎಷ್ಟು ಮಸ್ತ್ ಇದಿತ್ತು ಅಂದ್ರೆ. ಅದಾದಮೇಲೆ ಊಟಕ್ಕೆ ಬಂದ್ವಿ. ಜನ ಭಾಳ ಐತ್ರಿ. ಮತ್ತು ಡಿಶಸ್ ಹೆಂಗದಾವ ಅಂತ ಅನ್ಕೋತ ಮಾತಾಡ್ಕೋತ ಬಂದ್ವಿ ನೋಡ್ರಿ. ಈ ಏನು ಹೇರ್ಸ್ ಮೇಂಟೈನ್ ಮಾಡ್ಯಾರ್ರಿಪ್ಪ, ಎಷ್ಟು ಉದ್ದದಾವು ನನಗಾರ ನೋಡಿ ಅದ ಅನ್ನತ್ತದು. ಯಾವುದ್ರಿ ಅದು ಆದಿವಾಸಿ ಹೆರಲ್ ಹಚ್ಕೋತಿರೇನೆ ಅಂಥೇಳಿ. ನಾನೇನು ಅಂದ್ರಪ್ಪ ವಿಡಿಯೋ ಮಾಡ್ಕೊಳತ್ತಿದ್ದೆ. ಪೂಜಕ್ಕ ಅವರು ಏನು ಮಾಡತ್ತಿದ್ರಂದ್ರೆ ನನಗೆ ತಾಟ ಅವರ ತೊಗೊಂಡ್ರೆ, ಅವರ ಹಿಡಿಸ್ಕೊಂಡ್ರೆ ಎಲ್ಲ. ಸೊ ಏನೇನು ಡಿಶ್ ಅದಾವ ಅಂತ ನೋಡೋಣ ಬರ್ರಿನ. ಅಂದರೆ ಸ್ವೀಟ್ ಐತಿ. ಸ್ವೀಟ್ ನಾನು ಶೇಂಗಾ ಚಟ್ನಿ ಉಪ್ಪಿನಕಾಯಿ, ಅದಾದಮೇಲೆ ಮೊಸರು, ಮತ್ತು ಅದಾದಮೇಲೆ ಪಲ್ಯ, ಒಂದು ಪನ್ನೀರ್ ಇತ್ತು ರೀ, ಒಂದು ಕಾಳು ಬಾಜಿ ಇತ್ತು, ಮಿಕ್ಸಡ್ ಇತ್ತು ರೀ ಬಾಜಿ ಅದು. ಆಮೇಲೆ ಕರದ ರೊಟ್ಟಿ ರೀಪ್ಪ, ನಂಗೆ ಭಾಳ ಸೇರ್ತಾವೆ ಕರದ ರೊಟ್ಟಿ. ಸೊ ಅದು ಇನ್ನದಾದಮೇಲೆ
ಚಪಾತಿನೂ ಸ್ಪೆಷಲ್ ಇದ್ದು, ಪಾಲಕ್ ಚಪಾತಿ ಮೆಂತ್ಯ ಚಪಾತಿ ಹಿಂಗೆ ಮಾಡಿದ್ರು. ಇದು ನೋಡ್ರಿ ಸ್ವೀಟ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇತ್ತು. ನನಗೆ ಸ್ವೀಟ್ ನೋಡಿ ಮೊದಲು ಏನು ಮಾಡ್ಸ್ಯಾರ ಇವ್ರು ಅಂದ್ಕೊಂಡು ಸುಮ್ಮನೆ ತೊಗೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು ನನಗೆ ಏನಪ್ಪ ಅಂದ್ರೆ ಸ್ಪೆಷಲ್ ಭಾಳ ಇತ್ತು ಅಂಥೇಳಿ. ಮೊಸರನ್ನ ಮತ್ತು ಏನಂದ್ರೆ ಮಸಾಲೆ ಅನ್ನ ಎರಡೂ ಮಾಡ್ಸ್ಯಾರ. ಚಲೋ ಆಗಿತ್ತು ಅಡುಗೆ. ಇವ್ರು ನೋಡ್ರಿದ ಇಷ್ಟೆಲ್ಲರೂ ಬಂದು ನಾವು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ನಾಗ ಕೊಟ್ಟಿರ್ತೀವಿ. ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಮಮ್ಮಿ ನಾವು ಹೋಗಿರ್ತಾನಲ್ರಿ ಪಾರ್ಲರ್ಗೆ, ಗೊತ್ತೈತಲ್ಲ ಇವರ ಶಿಫ್ಟ್ ಆಗೈತಿ ಅವ್ರ ಪಾರ್ಲರ್. ಸೊ ಇವ್ರದ್ದು ಪಾರ್ಲರ್ ಐತಿ. ನನ್ನ ಫ್ರೆಂಡ್ ಮಮ್ಮಿ ಅವರ. ಇನ್ನು ಇವ್ರು ನಮ್ಮ ನೇಬರ್ ಇದ್ರೆ, ಇವರು ನಮ್ಮ ನೇಬರ್. ಇವ್ರು ನೋಡಿರ್ತೀರಿ ನೀವು ಅವಾಗ. ಅದಾದಮೇಲೆ ಸೊ ಇವರು ಫ್ಯಾಷನ್ ಡಿಸೈನರ್. ನಾವೆಲ್ಲರೂ ಫ್ಯಾಷನ್ ಡಿಸೈನರ್. ಇವರು ಎಲ್ಲ ನಮ್ಮ ಇವ್ರದ್ದು ಸರ್ವಿಸ್ ಐತೆ. ನಿಮ್ಗೆ ಯಾವಾಗ ಬೇಕಾದರೂ ನಿಮ್ಗೆ ಆ್ಯಕ್ಚುಲಿ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ತಾನಂತ. ಸೊ ಎಲ್ಲರದು ಪರಿಚಯ ಮಾಡಿಕೊಟ್ನಿ ಅನ್ಕೋತಾನೆ. ಅದಾದಮೇಲೆ ಎಲ್ಲರೂ ಮಸ್ತ್ ಊಟ ಮಾಡಿದ್ವಿ ಮಾತಾಡ್ಕೊತ ಇದನ್ ಅಂತೇಳಿ. ಸೊ ಅದಾದಮೇಲೆ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂಥೇಳಿ ಅಜ್ಜಿಯಾಗ ಹಾಕತ್ತಾರಣ್ಣು ಖುಷಿ ಒಳಗೆ ಫುಲ್ ಅವ್ರಿಗೆ ಕಾಡ್ಸಾಕತ್ತಿದ್ವಿ ನಾವು. ಬಟ್ ಅವ್ರು ಏನಾಗ್ತಿದ್ರೆ ನಾ ಅಜ್ಜಿ ಆದ್ರೆ ನೀವು ಅಜ್ಜಿ ನೋಡ್ರಿ ಅಂಥೇಳಿ, ನಮ್ಮ ಮಕ್ಕಳು ಇನ್ನೂ ಸಣ್ಣ ಅದಾವ್ರಿಪ್ಪ ಅಂಥೇಳಿ ಕಾಮಿಡಿ ಮಾಡಿ ಬಂದ್ವಿ. ಸೊ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ್ಕೊಡ್ದ ಲೇಟ್ ಆಗಿತ್ತು. ಫ್ರೆಂಡ್ ಮನೆಗೆ ಹೋಗಿ ಒಂದು ಸ್ವಲ್ಪ ಮಾತಾಡಿಕೊಂಡು ಆರಾಮಾಗಿ ಇಟ್ಕೊಂಡು ಬಂದ್ವಿ ನೋಡ್ರಿ. ಕರಿ ಅಂದರೆ 6 ಗಂಟೆ ಆಗಿತ್ತು ನೀವು ಬರ್ಬೇಕಂತ. ಫಂಕ್ಷನ್ ಅಷ್ಟೊತ್ತಿಗೆ ಮುಗಿಲಿಲ್ಲ. ಇರ್ತೈತಲ್ಲ ಫ್ರೆಂಡ್ಸದ್ದೆಲ್ಲ ಮಾತುಕತೆ ನೋಡಿದ್ರಲ್ಲ ಯಾರ್ಯಾರು ಬಂದಿದ್ರು ಅಂತೇಳಿ. ಎಲ್ಲರೂ ರೆಂಡ್ರಾಪ್ ಬ್ಯಾಂಗಲ್ಸ್ ಹಾಕೊಂಡಿದ್ವಿ. ನೋಡಿದ್ರಿ ಫುಲ್ ಟ್ರೆಂಡ್ ಮಾಡಿಬಿಟ್ಟೆ. ನಾನು ಲಾಗ್ ಒಳಗೆ ಅಪ್ಲೋಡ್ ಮಾಡಿ ಟಯರ್ಡ್ ಆಗೀನಿ ಅಂತಂದ್ರೆ ಅಷ್ಟು ಟಯರ್ಡ್ ಆಗೀನಿ. ಯಾಕಂತಂದ್ರೆ ಸಂಜೆ 6 ಗಂಟೆ ಆಗಿತ್ತು ನಾನು ಬಂದಾಗ. ಇನ್ನೂ ಸಾರಿ ಚೇಂಜ್ ಮಾಡಿಲ್ಲ. ಬಂದವಳನ ನನ್ನ ಜೊತೆ ಮಾತಾಡಕತ್ತಾನೆ. ಸ್ವಲ್ಪ ಫ್ರೆಶಪ್ ಆಗ್ಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಹೆಂಗೆ ಅನಿಸ್ರಿ ಫಂಕ್ಷನ್. ಸ್ಪೆಷಲ್ ಏನಿತ್ತು ಅಂದ್ರೆ ಡೆಸರ್ಟ್ ಮಿಲ್ಕ್ ಶೇಕ್, ಸೀತಾಫಲ ಹಣ್ಣಿನ ಮಿಲ್ಕ್ ಶೇಕ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅನ್ನಿಸ್ತು ನನಗೆ. ಲೈಕ್ ಭಾಳ ಆಯ್ತು. ಎಲ್ಲರೂ ಕೂಡಿದ್ವಿ ಫ್ರೆಂಡ್ಸ. ನೋಡಿರಿ ನಾವೆಲ್ಲರೂ ಹೆಂಗಂದ್ರೆ ನೇಬರ್ ಏಜ್ ಡಿಫ್ರೆನ್ಸ್ ಭಾಳ ಐತಿ. ನಾನೇ ಸಣ್ಣಾಕಿ ಅದ್ರಾಗ ಅಂತ ಅನ್ಕೋತಾನೆ. ಸೊ ನಾನೇ ಸಣ್ಣಾಕಿ. ಬಟ್ ಅವರೆಲ್ಲರೂ ಅಕ್ಕಗಳದಾರ, ನನಗೆ ಭಾಳ ಚಂದ ನೋಡ್ಕೊತಾರೆ. ಇನ್ನೊಂದು ಏನಪ್ಪ ಅಂತಂತಂದ್ರೆ ವಿತೌಟ್ ಎನಿ ಏಜ್ ಡಿಫ್ರೆನ್ಸ್ ವಿ ಶೇರ್ ಎವ್ರಿಥಿಂಗ್, ವಿ ಟಾಕ್ ಅಬೌಟ್ ಎವ್ರಿಥಿಂಗ್. ನಾನು ಖಾಲಿ ಇರೋಂಗಿಲ್ಲ, ನಾನು ಭಾಳ ಬ್ಯುಸಿ ಇರ್ತೀನಿ. ಈಗ ವರ್ಷ ಇದೆ ನಾನು ಖಾಲಿ ಇರೋದು, ಹಿಂಗಾಗಿ ಮಸ್ತ್ ಎಲ್ಲರೊಡಿ ಭೇಟಿ ಆಗತ್ತೀನಿ. ನೆಕ್ಸ್ಟ್ ಇಯರ್ ಕತೆ ಗೊತ್ತಿಲ್ಲ ನನಗೆ. ಸೊ ಎಂಜಾಯ್ ಮಾಡಿದ್ರಿ ಅನ್ಕೋತಾನೆ. ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಸೊ ಥ್ಯಾಂಕ್ ಯು. ಸೊ ನೋಡಿದ್ರಲ್ರಿ ಇವತ್ತಿನ ಲಾಗ್ ಇಷ್ಟ ಆತನ ನಾನು ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ನನ್ನ ಮಗನ ಸ್ಕೂಲ್ನಾಗ ಅಂದ್ರೆ ಭುವನನ ಸ್ಕೂಲ್ ಒಳಗೆ ಮಾರ್ಕೆಟ್ ಐತ್ರಿ. ಹೀಗಾಗಿ ಅವ್ರ ತಮ್ಮನ ಸಲುವಾಗಿ ಪಜಲ್ ಸೆಟ್ ತಂದಾನ್ರಿ. ನನಗೆ ನಿಜವಾಗ್ಲೂ ಖುಷಿಯಾಗಿದೆ. ಯಾಕಂದ್ರೆ ಭುವನನ ಸೆಲೆಕ್ಷನಿಗೆ ಭುವನ ಧ್ರುವಾನ್ ಸೊಲಾಗ ಅದನ್ನು ತೊಗೊಂಡು ಬಂದ ನೋಡ್ರಿ. ಅಂದರೆ ಏನಾರು ತೊಗೊಂಡು ಬಂದು ರೊಕ್ಕ ವೇಸ್ಟ್ ಮಾಡೋಕ್ಕಿಂತನೂ ಪಜಲ್ ಸೆಟ್ ತಂದು ನನಗಿದ್ರೆ ಬ್ರೈನ್ ಡೆವಲಪ್ ಆಕೈತಂತ ಅವ್ನು ಎಷ್ಟು ಸೀರಿಯಸ್ ಆಗಿ ಮಾಡಕತ್ತಾನ. ಹೀ ಈಸ್ ಟ್ರೈಂಗ್ ಟು ಮೇಕ್ ಇಟ್ ಪರ್ಫೆಕ್ಟ್. ನನಗೆ ಖುಷಿ ಭಾಳ ಆತ. ಅವ್ನಿಗೆ ಲಕ್ಷಣೇ ಇರಲಿಲ್ಲ, ಫುಲ್ ಬ್ಯುಸಿ ಇದ್ದ ಅವನು. ನನಗೆ ಭಾಳ ಖುಷಿ ಆತ. ಭುವಿನ ಅಪ್ರಿಷಿಯೇಟ್ ಮಾಡಿದ್ನಿ. ಭಾಳ ಚಲೋದು ತಂದಿಪ್ಪ, ನನಗೆ ಭಾಳ ಇಷ್ಟ ಆಯ್ತು ಅಂತ. ಸೊ ಇವತ್ತಿನ ಕಂಪ್ಲೀಟ್ ಲಾಗ್ ಇತ್ತು ರೀ. ಹೆಂಗೆ ಅನಿಸಂತ ಶೇರ್ ಮಾಡಿರಿ ನನ್ನ ಜೊತೆ. ಮತ್ತು ಏನಪ್ಪ ಅಂದ್ರೆ ಹೊಸ ಒಂದು ಪ್ರಯತ್ನ ಭಾಳ ದಿನ ಆಗೈತೆ ಹಿಂಗೆ ಮಾಡ್ಬೇಕಂತೇಳಿ ಈ ಸಾರಿ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೋತೀನಿ. ಟ್ರೈಯಿಂಗ್ ಟು ಬಿ ಪರ್ಫೆಕ್ಟಾಗಿ ಮಾಡ್ಬೇಕಂತ ಭಾಳ ಪ್ರಯತ್ನ ಮಾಡೀನಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣ್ರಿ. ಥ್ಯಾಂಕ್ ಯು.